20 ರಾಜ್ಯಗಳಲ್ಲಿ ನೀವೇ ಇದ್ದೀರಿ, ನೀವೇ ಪ್ರಧಾನಮಂತ್ರಿ, ನೀವೇ ಚೀಫ್ ಮಿನಿಸ್ಟರ್ಗಳು, ನೀವೇ ಪ್ರೆಸಿಡೆಂಟು, ಎಲ್ಲ ಅಧಿಕಾರ ನಿಮ್ದೇ. ದಿನ ಬೆಳಿಗ್ಗೆ ಇದ್ರಿ ಹಿಂದೂ ಮುಸ್ಲಿಂ ಕೇವಲ ರಾಜಕೀಯ ಬಿಟ್ರೆ ನೀವು ಹಿಂದೂಗಳಿಗೆ ಬಂದಿರೋದು ನಿಮ್ಮ ಲ್ಯಾಬ್ಸ್ಲಿಂದ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ 2014 ಇಲ್ಲಿವರೆಗೆ ಯಾರು ಸತ್ತಿದ್ದಾರೆ ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಹೊಣೆ ಹೊತ್ಕೋಬೇಕು. ಮೊದಲು ಪ್ರತಿ ಸತ್ಯಕ್ಕೆ ಹಿಂದೂ 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 ಅಂತ ಹೇಳಿ ಡಿಬೇಟ್ ಬರಂಗಿದ್ರೆ ಮಾತಾಡೋಣ. ಇವತ್ತು ಈ ದೇಶದ GDP ನಲ್ಲಿ ಇವತ್ತು ನಮ್ದು GDP ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ನಾವು ಆಫ್ರಿಕನ್ ಕಂಟ್ರಿಗಿಂತ ಈಡಾಗಿದ್ದೀವಿ. ಆಫ್ರಿಕನ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು $1600 ಇದೆ, ಅದಕ್ಕಿಂತ ಕಮ್ಮಿ ಇದೀವಿ ನಾವು ಇವತ್ತು. ಯಾಕೆ ಹೇಳ್ತೇನೆ ವಿಚಾರಕವಾಗಿ ಮಾತಂತಂದ್ರೆ 5 ಅಥವಾ 10% ಪೀಪಲ್ GDP ಉದ್ದಿಮೆದಾರ ನೀವು ತೆಗೆದುಬಿಟ್ರೆ ಯಾರು ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು 5 ಜನದ್ದು ನೀವು GDP ತೆಗೆದುಬಿಟ್ರೆ ನಮ್ಮ ಆವರೇಜ್ GDP ಪರ್ ಪರ್ಸನ್ ಪರ್ ಕ್ಯಾಪಿಟಾ ಇರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದೀವಿ. ಯಾರು ಚರ್ಚೆ ಮಾಡ್ಬೇಕು? ಏನ್ ಚರ್ಚೆ ಮಾಡ್ಬೇಕ್ರಿ? ಏನ್ ಚರ್ಚೆ ಆಗ್ಬೇಕು? ಬರೀ ಇದನ್ನೇ 11 ವರ್ಷ ಆಯ್ತು. ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಸ್ಪೀಕಿಂಗ್ ಅಬೌಟ್ ಅಗೇನ್ಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ. ಏನ್ ಚರ್ಚೆ ಏನ್ ಮಾಡ್ಬೇಕು ಹೇಳ್ರಿ ನಾವು? ಅಲ್ಲ, ಅದು ರಾಜೀನಾಮೆ ಬಗ್ಗೆ ಎರಡನೇ ಮಾತಾಡೋಣ. ಚರ್ಚೆ ಏನಾಗಬೇಕು? ಈ ಮೀಡಿಯಾದವರಿಗೆ ನಾನು ನಿಮ್ಮ ಕೈ ಮುಗಿದು ಕೇಳೋದು, ಏನ್ ಚರ್ಚೆ ಏನ್ ಡಿಬೇಟ್ ಆಗಿದೆ? ನಾನು ನೋಡ್ತಾನೆ ಇದ್ದೆ ಅಲ್ಲಿಂದ ನಾ ಕೇಳಿಸ್ಕೊಂತ ಇದ್ದೆ. ಅಲ್ಲಿ ಯಾಕಂದ್ರೆ ನಾನು ರಾಜಕೀಯವಾಗಿ ಏನು ಮಾತನಾಡಕ್ಕೆ ಹೋಗಿಲ್ಲ, ಪರ್ಪಸ್ ಬೇರೆ ಇದೆ. ಇಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರ ಏನು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತ ಹೇಳಿ. ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ. ನೀವು 10 ತಾಸು 20 ತಾಸು 30 ತಾಸು ಡೈಲಿ ಮಾತಾಡಿದ್ರೆ ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದಾರೆ? ಸರ್ಕಾರ ಲ್ಯಾಬ್ಸ್ ಒಬ್ರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ? ಇವತ್ತು ಗೌರ್ಮೆಂಟ್ ಇಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್, ಬಟ್ ವಾಟ್ ಅಬೌಟ್ ದ ಆಲ್ ದಿಸ್ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್? ರೀ 2,000 ಜನ ಅಲ್ಲಿದ್ದಾರೆ. ಅಲ್ಲಿಂದ 2,000 ಜನ ಕೆಳಗೆ ತಂದವ್ರು ಯಾರ್ರೀ? 2,000 ಜನ ಕೆಳಗೆ ತಂದವ್ರು ಯಾರು? ಇದೇ ಮುಸ್ಲಿಂ ತಾನಲ್ಲಿ ಇರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ ನ ಡಿಫೆಂಡ್ ಮಾಡಕ್ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ, ಅಷ್ಟೇ ರೀತಿಯಾದ ನಮಗೂ ಅಭಿಮಾನ ಇದೆ. ಏನು ಬೆಳಗ್ಗೆ ಸಾಯಂಕಾಲ ಇದು ಬಿಟ್ಟರೆ ಬೇರೆ ಏನಿಲ್ಲ, ಇದಕ್ಕೆ ಮುಂದೆ ಹೋಗೋದು ಬೇಡ ನಾವು. ಏನು BJP ಅವರಿಗೆ ಇದು ಒಂದೇ ಸ್ಟೇಟ್ಮೆಂಟ್, ಇನ್ನೇನೇನಿಲ್ಲ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ, ರಿಪೋರ್ಟ್ ಕಾರ್ಡ್ ಬೇಡ. ಇವರೇ ಆರ್ಟಿಕಲ್ 370 ಮಾಡಿದ್ವಿ, ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ, ಎಲ್ಲ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರು. ಆಯ್ತು, ಅದಕ್ಕೆ ನಾವು ರಾಜಕೀಯವಾಗಿ ಟೀಕೆ ಮಾಡೋದು ಬೇಡ. ಬಟ್ ಯಾವ ರೀತಿ ನೀವು ಒಯ್ತಾ ಇದ್ದೀರಿ ಇದನ್ನ ಡಿಬೇಟ್ನ? ಯಾವ ರೀತಿ ಡಿಬೇಟ್ ಒಯ್ತಾ ಇದ್ದೀರಿ?